ನಮಸ್ಕಾರ ವೀಕ್ಷಕರೇ, N24 ಕನ್ನಡ ನ್ಯೂಸ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ನೀರು ಸರಬರಾಜು ಮಾಡಬೇಡಿ. ವೀಕ್ಷಕರೇ, ಹುಕ್ಕೇರಿ ಕ್ಷೇತ್ರದ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವ ಯೋಜನೆಯನ್ನು ವಿರೋಧಿಸಿ ವಿವಿಧ ರೈತ ಸಂಘಟನೆಗಳು, ನೀರು ಬಳಕೆದಾರರ ಸಹಕಾರ ಸಂಘಗಳ ಪ್ರತಿನಿಧಿಗಳು, ರೈತರು ನಮ್ಮ ನೀರು ನಮ್ಮ ಹಕ್ಕು ಎಂದು ಮಂಗಳವಾರ ಹಳೆ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆಯನ್ನ ನಡೆಸಿದರು. ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಮಾತನಾಡಿ, ಧಾರವಾಡ ಸಮೀಪದ ಬೆಣ್ಣೆಹಿಟ್ಟಿನ ನೀರನ್ನ ಕೈಗಾರಿಕೆಗಳಿಗೆ ಬಳಸಬಹುದು ಎಂದರು. ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡಲು ನಾವು ಬಿಡುವುದಿಲ್ಲ ಎಂದು ರೈತ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಹಿರಿಯ ವಕೀಲ ರಾಮಚಂದ್ರ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾಯರಗುಡ ಆಶ್ರಮದ ಅಭಿನವ ಮಂಜುನಾಥ ಸ್ವಾಮೀಜಿ ಮತ್ತು ನಿಡಸೋಶಿ ಸಿದ್ದಸ್ಥಾನ ಮಠದ ಉತ್ತರಾಧಿಕಾರಿ ಉಪಸ್ಥಿತರಿದ್ದರು. ಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಬೆಂಬಲ ವ್ಯಕ್ತಪಡಿಸಿ ರೈತರ ಹಿತಾಸಕ್ತಿ ಕಾಪಾಡಲು ಸದಾ ಸಿದ್ಧ ಎಂದು ಹೇಳಿದರು. ವೇದಿಕೆಯಲ್ಲಿ ಕೊಡಗೇರಿಯ ಕಾಶಿನಾಥ ಸ್ವಾಮೀಜಿ, ಶಿವಪುರದ ಕಾಡಸಿದ್ದೇಶ್ವರ ಸ್ವಾಮೀಜಿ, ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭು ವಂಟಮೂರಿ, ಗುಂಡನಗೌಡ ಪಾಟೀಲ್ ಮತ್ತು ಗೋಡಗೇರಿಯ ಗಂಗಾಧರ ಪಾಟೀಲ, ಚಂದ್ರು ಬಂಡೋಳಿ, ಹುಕ್ಕೇರಿ ಸಂಘದ ಸುಭಾಷ್ ನಾಯಕ್, ಬಸ್ತವಾಡ ಬಸವರಾಜ್ ಕಡಕಬಾವಿ, ಶಿರ್ಗಮದ್ ಶಿವನಗೌಡ ಮಧುವಲ್ಲಿ, ಅಮರಗೋಳದ ಸಿದ್ದಪ್ಪ ಮರಬಸನ್ನವರ, ಕುಸಿಯ ಈರ್ಗೌಡ್ ಪಾಟೀಲ್, ಮಲ್ಲಪ್ಪ ಕಲ್ಲನ್ನವರ, ವಿಲಾಸ್ ಮೊಕಾಶಿ, ಗೋವಣ್ಣ ಚಂದ್ವಾಡ, ಭೀಮನಾಥ್ ಗೌಡ ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು. ಪಾಟೀಲ್ ಸಲೀಂ, ಕಲವಂತ್, ಕಬೀರ್ ಮಲಿಕ್, ಶಿವಾನಂದ ಸಮಕ್ನವರ್, ಬಸವರಾಜ್ ಕುಂಬಾರ್, ಹಾಲಪ್ಪ ಕುದ್ಬಲಪ್ಕೋಳ್, ನಾಗಪ್ಪ ಹುಳುಳಿ, ಸೋನತನವರ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಭಾಗವಹಿಸಿದ್ದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ವಿವಿಧ ರೈತ ಪರ ಸಂಘಟನೆಗಳ ಸದಸ್ಯರು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಹಿಡಕಲ್ ಅಣೆಕಟ್ಟಿನಿಂದ ನೀರು ಸರಬರಾಜು ಮಾಡುವುದನ್ನು ವಿರೋಧಿಸಿ ತಹಶೀಲ್ದಾರ್ ಮಂಜುಳಾ ನಾಯಕ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಕರ್ನಾಟಕ ನವ ನಿರ್ಮಾಣ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಭಾರತೀಯ ಕೃಷಿಕ ಸಮಾಜ ಮತ್ತು ಹುಕ್ಕೇರಿ ನಗರಸಭೆ ಮತ್ತು ಶಂಕೇಶ್ವರ ನಗರಸಭೆ ಮತ್ತು ಹುಕ್ಕೇರಿ ತಾಲೂಕಿನ ಸಮಗ್ರ ಗ್ರಾಮ ಪಂಚಾಯಿತಿಗಳು ಹಾಗೂ ಸಮಗ್ರ ನಾಗರಿಕರ ವತಿಯಿಂದ ಮಾನ್ಯ ತಹಶೀಲ್ದಾರ್ ಅವರಿಗೆ, ತಹಶೀಲ್ದಾರ್ ಮುಖಾಂತರ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿಗೆ ನಮ್ಮ ಇಂಡಸ್ಟ್ರಿಗೆ ನೀರು ಹೊಂಟದ ಅನ್ನೋದ ಒಂದ್ಸಲ MB ನಿರ್ವಹಣೆ ಅಂತೇಳಿ ವಕೀಲರು ಮತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಅವರು ಇಲ್ಲಿ ನಮ್ಮ ಅಕ್ತಂಗೇರಾಳ ಹತ್ರ ಪೈಪ್ಲೈನ್ ಡೈವರ್ಟ್ ಆಗಿ ಧಾರವಾಡ ಕಡೆ ನಡೆದಿತ್ತು. ಅವ್ರು ನಮ್ಮ ಹೊಲ್ದಾಗ ಯಾಕೆ ಹಾಕತ್ತೀರಿ ಅಂತ ಅವ್ರನ್ನ ಕೇಳಿ ಪ್ರಶ್ನೆ ಮಾಡ್ಯಾರ ವಕೀಲರು. ಸನ್ಮಾನ್ಯ ಶ್ರೀ ಜೋಶಿ ಅವ್ರಂಗೆ ಅವರು ಒಬ್ರು ವಕೀಲರ ನಮಗೇನಾದ್ರು ನೋಟಿಸ್ ಕೊಟ್ಟಿದ್ದೀರ ನೀವು ಅಂತ? ಇಲ್ಲ. ಮತ್ತು ಇಲ್ಲಿ ಯಾಕೆ ಹಾಕತ್ತೀರಿ? ಯಾರಿಗೆ ಕೇಳ್ದೆ ಹಿಂಗ್ಯಾಕೆ ಹಾಕ್ತೀವಿ, ಇದನ್ನು ಬಂದ್ ಮಾಡ್ರಿ ಅಂತ ಹೇಳಿ ಅವ್ರು ಹೋಗಿ ಆ ಬೆಳಗಾವಿಗೆ ಹೋಗಿ ಮರುದಿವ್ಸ ಬರ್ಕೊಡ್ದು ಅವ್ರು ಹೊಲ್ದಾಗ ಹಾಕಿ ಬಿಟ್ಟಿದ್ರು. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ಜಿಲ್ಲಾ ಅಧಿಕಾರಿಗಳು ಒಂದು ಸಲ ಸ್ಟೇಟ್ಮೆಂಟ್ ಬಂತು, ಇದು ನಮ್ಮ ಕಡೆಯಿಂದ ಏನೋ ಪರ್ಮಿಷನ್ ತೊಗೊಂಡಿಲ್ಲ, ನಮ್ದು ಕೇಳಿಲ್ಲ, ಇದು ನಮ್ಮ ಮಾಹಿತಿ ಇಲ್ಲ ಅಂತಕ್ಕಂಥದ್ದನ್ನು. ಅದ್ರ ಜೊತೆಗೆ ಮಹಾನಗರ ಪಾಲಿಕೆಯ ಪತ್ರಿಕೆದೊಳಗಡೆ ಬಂದಿತ್ತು. ಕಮಿಷನರ್ನು ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಮ್ಮ ನೀರೆಲ್ಲ ಬಿಟ್ಟು ಇಲ್ಲಿದ ಧಾರವಾಡಕ್ಕೆ ಹೋತಂದ್ರೆ ಬೆಳಗಾವಿ ಕಣ ಈಗ ಒಂದು ವಾರದಾಗ ಒಮ್ಮೆ ಕುಡಿಯೋಕೆ ನೀರು ಬರಾಕತ್ತದೆ, ಇನ್ನು ಎಲ್ಲರಿಗೂ ತೊಂದರೆ ಆಕೈತೆ ಅಂತೇಳಿ ಅವ್ರದ್ದು ಒಂದು ಅನಿಸಿಕೆಯನ್ನು ಪತ್ರಿಕೆದೊಳಗೆ ನೋಡಿದೊಳಗೆ ಅವಾಗ ನಮಗೂ ನಮ್ಮ ದೋಸ್ತರು ಒಬ್ರು ಚಿಕ್ಕೋಡಿ ಅವ್ರು ಇದ್ರು, ಟಬಗೌಡ ಪಾಟೀಲ್ ಅಂಥೇಳಿ. ಅವ್ರು ಹೇಳ್ರು, ಇದೆಲ್ಲ ನಡೆದೈತಿ ನಾಯಕರೇ, ಏನೇನು ಒಂದು ಸ್ವಲ್ಪ ಇದ್ರ ಸಲುವಾಗಿ ಎಚ್ಚರಿಕೆ ವಹಿಸ್ರಿ, ಇಲ್ಲಾಂದ್ರೆ ನಾಳೆ ತೊಂದರೆ ಆಕೈತಿ ನೋಡ್ರಿ ಅಂಥೇಳಿ. ಆಮೇಲೆ ನಾವು ಅದ್ರ ಸಣ್ಣಂಗೆ ಸ್ಟಾರ್ಟ್ ಮಾಡಿ ಬೆಳಗಾವದೊಳಗೆ ಇದ್ರದ್ದೊಂದು ವೇದಿಕೆ ಮಾಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡ್ತಕ್ಕಂಥ ಒಂದು ಕಮಿಟಿ ಮಾಡಿ ಅವ್ರ ಜೊತೆ ಮಾತಾಡಿ ಒಂದು ಸಲ 2 ಸಲ DC ಅವ್ರಿಗೆ ಭೇಟಿಯಾಗಿ, ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಿಗೂ ಕೂಡ ಭೇಟಿ ಆದ. ಈ ರೀತಿ ಮಾಡಿದ ನಂತರ ಅವರು ಅಂದರು ನನಗೂ ಗೊತ್ತಿಲ್ಲ ಅಂತೇಳಿ. ನಮ್ಮ MLA ಅವರು ಕೂಡ ಕೇಳಿದಾಗ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಈ ರೀತಿಯಾದಂಥದ್ದೊಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಮೊನ್ನೆ ಸಂಕೇಶ್ವರದೊಳಗೆ ಒಂದು ಕಾರ್ಯಕ್ರಮ ಇತ್ತು, ರೈತರಿಗೆ ಒಂದು ಈ ಸಾವಯವ ರೈತರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಅಲ್ಲೇ ಸಂಘ ಕೂತಾಗ ನಡ್ಸೋಶಿ ಬುದ್ಧಿಯವ್ರ ಜೋಡಿ ಮಾತಾಡ್ಕೋತ ಕೂತಿದ್ದು.
ಬರ ಹಿಂಗೆ ನೀರು ಹೊಂಟಂತೀವತ್ತ ನಮ್ಗೆ 100 ಹಳ್ಳಿಗಳಿಗೆ ಕುಡಿಯೋಕೆ ನೀರು ಇಲ್ಲಿ ಬರ್ತಾವ. ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೂ ಸಾಕಷ್ಟು ಇಂಡಸ್ಟ್ರಿ ಬೆಳಕತ್ತೈತಿ. ಬಿಜಾಪುರ ಬಾಗಲಕೋಟೆ ತಕ್ಕ ಬೆಳಗಾವಿ ಹಿಡ್ಕೊಂಡು ನೀರು ಹೋಗ್ಬೇಕಾಕೈತಿ. ಇಂಥದ್ದೆಲ್ಲ ತೊಂದರೆ ಆಗತೈತಿ ರೀ ಅಪಾರ ಅಂದ ಕೂಡಲೇ ಫಸ್ಟ್ ಮೊದಲು ಕರೆದು ಬಿಡ್ರಿ ಎಲ್ಲರೂ. ನಮ್ಮ ಕೆಲಸ ಅದಾತಂದ್ರೆ ಅಜರ್ ಮಠಗಳದ್ದು ಕೆಲಸ ಏನಾಯ್ತಂದ್ರೆ ಇದನ್ನೆಲ್ಲನೂ ರಕ್ಷಣೆ ಮಾಡಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ನಮ್ಮ ಜವಾಬ್ದಾರಿ ಐತದ. 50 ಮಂದಿ ಇರಲಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ, ಕರೀರಿ ಅಂತ ನಾವು ಗಡಬಡಿ ಒಳಗೆ ಕರೆದೇವು. ಯಾರ್ಯಾರಿಗೆ ಹೇಳೋಕ್ಕಾಗೈತಿ ಇಲ್ಲ ತಾವೆಲ್ಲನೂ ಬಂದಿದ್ದೀರಿ. ಬೆಳಗಾವಿ ನಗರದವ್ರು ಇವರು ಮಾಡತ್ತಾರ. ಬೆಳಗಾವಿ ನಗರಕ್ಕೂ ಕುಡಿ ನೀರು ನಿಜವಾಗಿಯೂ ಈ ಹಿಡ್ಕಲ್ ಜಲಾಶಯ ಸುಮಾರು 41 ವರ್ಷ ಹಿಂದೆ ಇದ್ದಾಗ ಪ್ರಾರಂಭ ಆದಾಗ ಬರೇ ನೀರಿನ ಸಲುವಾಗಿ ಅಂದ್ರೆ ಹೊಲಗಳ ನೀರಿನ ಸಲುವಾಗಿ ಅಂತ ಹೇಳಿ ಪ್ರಾರಂಭ ಆದಂಥ ಅದನ್ನು. ಆಮೇಲೆ ಅದ್ರಾಗ ಮತ್ತೆ ಕುಡಿಯಾಕೆ ಇರಲಿ ಅಂತೇಳಿ ಸೇರಿ ಅವಾಗ ನಾವು ಯಾರೂ ಸಹಿತ ಅದಕ್ಕೆ ಕುಡಿಯಾಕೆ ನೀರು ಅಂದ್ಕೊಳ್ಳಿ ತಲೆ ಕೆಡಿಸ್ಕೊಲಿಲ್ಲ ಇವತ್ತು. ಅದ್ರ ಜೊತೆಗೆ ನಮ್ಮ ಜಿಲ್ಲೆದೊಳಗೆ 24 ಇಂಡಸ್ಟ್ರಿಗಳು ಈಗ ಸದ್ಯ ಸಕ್ಕರೆ ಕಾರ್ಖಾನೆಗಳಾಗಿದ್ದಾವೆ, ಬೇರೆ ಬೇರೆ ಕಾರ್ಖಾನೆಗಳಾಗಿದ್ದಾವೆ. ಇಲ್ಲಿಂದ ಬಿಜಾಪುರ ಬಾಗಲಕೋಟೆ ತನಕ ಅವಕ್ಕೂ ಸಹಿತ ನೀರು ಕೊಡಕತ್ತಾರ. ನಾವು ಯಾರು ಕೇಳಲಿಲ್ಲ, ಯಾಕಂದ್ರೆ ನೀರು ಸಾಕಷ್ಟಿತ್ತು, ನಡೀತಿತ್ತು ಅವತ್ತು. ಇವತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡದಷ್ಟು. ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ತಾಲೂಕುಗಳು ಹೊಂದಿರತಕ್ಕಂಥ 18 ಮಂದಿ MLA ಹೊಂದಿರತಕ್ಕಂಥ ಈ ಭೌಗೋಳಿಕವಾಗಿ ಭಾಳ ದೊಡ್ಡದ ಇವತ್ತು ನಮ್ಮ ಜಿಲ್ಲೆ. ಇವತ್ತು ನಮ್ಮ ಜಿಲ್ಲೆದಾಗೂ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾ ಐತಿ. ಈಗೂ ಸಹಿತ ಭಾಳಷ್ಟು ಬೆಳವಣಿಗೆ ಆಗೈತಿ. ಯಾವಾಗ ಅದು ಯಶಸ್ವಿ ಆಯಿತು, ಅದ ನಂತರ ಸ್ವಲ್ಪ ಮುಂದುವರಿದ್ರು ಆ ಮಾತಾರೆ. ಆದರೆ ಸಮಾಜ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಂತ ಹೇಳಿ ಯಾವುದು ಅಸಾಧ್ಯ. ಅದಕ್ಕೆ ಆ ದಿವಸದ ಆ 10,000 ಜನ ಊರಲ್ಲಿ ಸಾಯಂಕಾಲ ಬೇಕಂದ್ರೆ ಒಂದು ಪೇಪರ್ ಮಿಟ್ಸ್ ಇಲ್ಲ, ಒಂದು ಚಹಾ ಕಪ್ ಸಿಗಲಿಲ್ಲ, ಅಷ್ಟು ಆಂದೋಲನ ಬಂದ್ ಮಾಡಿದ್ದು ಹುಕ್ಕೇರಿ ಬಂದಾಗಿತ್ತು. ಆ ರೀತಿ ಇವತ್ತು ಟೈಮ್ ಮಿಂಚಿಲ್ಲ. ನೀವೇನು ತಿಳ್ಕೊಂಡ್ರೆ ನೀವು ಏನು ಹೋರಾಟ ಮಾಡಿದ್ರೆ ನಾಳೆ ರೋಷನ್ ಬೇಗ ಹೋಗಿ ಜಿಲ್ಲಾಧಿಕಾರಿ ಆ ಪೈಪ್ಲೈನ್ ಬಂದ್ ಮಾಡ್ತಾನೆ ತಿಳ್ಕೊಂಡ್ರಿ, ದೌಡ್ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ. ದೌಡ್ ಮಾಡಕ್ಕೆ ಬಂದ್ ಮಾಡೋದು ಅಲ್ಲಗೂ ಮುಗಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಆ ಕಾಮಗಾರಿ ಅದನ್ನು ಅವ್ರು ಸಿಗೋದ್ರಿ. ಅವ್ರಿಗೆ ಕಾಮಗಾರಿ ಆಗಲಿ ಸಿಗಂಗಿಲ್ಲ. ಆ ಕಾಮಗಾರಿ ಚಲೋ ಆಯಿತು ಕೆಟ್ಟಿತ್ತು ಅದು ಬರ್ಬೇಕಾಗಿತ್ತು. ಅದಕ್ಕೆ ಆ ದೃಷ್ಟಿಯಿಂದ ನನ್ನೊಂದು ಸೂಚನೆ ಆಯ್ತು. ಇವತ್ತು ಸರ್ಕಾರಕ್ಕೆ ಸುಮ್ಮನೆ ಗಡುವು ಕೊಟ್ನಿ, ಪೇಪರ್ದಾಗ ಬರ್ತೀನಿ, ಮನವಿ ಕೊಟ್ನಿ, ಇವು ಯಾವ ದಂಡೆತ್ತು. ಒಂದು ಮನವಿ ಒಳಗೆ ಬರೀರಿ 1 ಕಿಲೋಮೀಟರ್ ಒಳಗೆ 8 ಫೂಟ್ ಪೈಪ್ ಇರ್ತಕ್ಕಂಥ ಒಂದು ಪೈಪ್ನ ತೆಗಿ. DC ಅವರು ಹೇಳಿದ್ರಂತೆ, ಇಲ್ಲ ಇಷ್ಟು ಪರ್ಸೆಂಟೇಜ್ ನೀರನ್ನು ಅಲ್ಲಿ ಮುಟ್ಟಿಸ್ಲೇಬೇಕು, ಕೊಡಲೇಬೇಕು, ಇದು ಕಾನೂನು ಹೇಳ್ತದಂತ. ಆದರೆ ಒಂದು ನೆನಪಿರಲಿ, ಕಾನೂನು ಪ್ರಕಾರನೇ ಮಾತಾಡೋಣ ನಾವೆಲ್ಲರೂ. ಇವತ್ತು ಇಂತಹ ಇಂಡಸ್ಟ್ರಿಗೆ ಅಥವಾ ಇಂಥ ಕಮರ್ಷಿಯಲ್ ಕೈಗಾರಿಕಾ ವಲಯಕ್ಕೆ ಇಷ್ಟು ನೀರನ್ನು ಕೊಡಲೇಬೇಕು ಎಂಬತಕ್ಕಂಥ ಕಾನೂನು ಅವರ ಪುಸ್ತಕದಲ್ಲಿ ಇರಬಹುದು. ಆದರೆ ನಮ್ಮ ಭಾಗದ ಜಲಾಶಯದಿಂದ ಕೊಡಬೇಕು ಅಂತ ಎಲ್ಲೂ ಕಾನೂನು ಮಾಡಿಲ್ಲಲ್ಲ. ನಮ್ಮ ಭಾಗದ ಜಲಾಶಯದಿಂದನೇ ಅಲ್ಲಿ ಕೊಡಬೇಕಂತ ಹೇಳಿ ರೂಲ್ಸ್ ಇಲ್ಲ. ಮಗ್ಗಲದಲ್ಲಿ ಅವರಿಗೆ ಸಾಕಷ್ಟು ನವಿಲು ತೀರ್ಥ ಆಗಿರ್ಬೋದು, ಬೇರೆ ಬೇರೆ ಹಂತದೊಳಗೆ ನೀರಿನ ಅನುಕೂಲದೆ, ಮಹದಾಯಿಯಿಂದ ಅನುಕೂಲದೆ. ಆದರೆ ನಮ್ಮ ಭಾಗದ್ದು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನೀರನ್ನೇ ಧಾರವಾಡ ಕೈಗಾರಿಕೆ ಕೊಟ್ಟು ಉದ್ಧಾರ ಮಾಡಿರಿ ಅಂತ ಯಾವುದರ ಕಾನೂನು ಹೇಳದೇನೋ ಹೇಳಬಹುದು. ಈ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಯಾಕೆಂತಂದರೆ ಕೇವಲ ನಮ್ಮ ಭಾಗದ ನೀರು ಹುಕ್ಕೇರಿ ತಾಲೂಕಿನವ್ರಿಗೆ ಅಷ್ಟೇ ಕೊಡ್ಲಿಕ್ಕೆ ಅನುಕೂಲದ ಬಿಡು ಅಂತೇಳಿ ಸುತ್ತಮುತ್ತಲವರೆಲ್ಲ ದಂಡ ಕಟ್ಟಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದ್ರೆ ಸುಮ್ಮನೆ ಆಗ್ತಿತ್ತು. ಇವತ್ತು ಹುಕ್ಕೇರಿ ಭಾಗದಲ್ಲಿ ಇರತಕ್ಕಂತಹ ರಾಜ ಲಕಮಗೌಡ ಜಲಾಶಯದ ನೀರು ನಮ್ಮ ಭಾಗದ ಇನ್ನೂ ಒಂದಷ್ಟು ಹಳ್ಳಿಗೆ ಮುಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ. ಅದು ಕುಡಿಯುವ ನೀರಾಗಿ, ಪಶು ಪಕ್ಷಾದಿಗಳ ನೀರಾಗಿ, ಜಾನುವಾರುಗಳಿಗೆ, ಭೂಮಿಗೆ, ಹೊಲಕ್ಕೆ, ತೋಟಕ್ಕೆ, ಗದ್ದೆಗೆ, ಇಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಲ್ಲೇ ಸುಮಾರು 15ರಿಂದ 20 ಸಕ್ಕರೆ ಕಾರ್ಖಾನೆಗಳಿಗೆ ಮುಕ್ತವಾಗಿ ಒದಗಿಸ್ತಕ್ಕಂಥ ನಮ್ಮ ಜೀವನಾಡಿಯಾದ ಈ ಜಲಾಶಯ ಇವತ್ತು ನಮ್ಮನ್ನು ಬಿಟ್ಟು ಬೇರೆ ಕಡೆ ತಗೊಂಡು ಹೋಗ್ತಾರೆ. ಅಂದರೆ ಹಸಿದವನಿಗೆ ಅನ್ನ ಹಾಕೋದು ಧರ್ಮ, ಆದರೆ ನಾವು ಹಸಿದು ಇನ್ನೊಬ್ಬರಿಗೆ ಅನ್ನ ಹಾಕೋದು ಧರ್ಮ ಅಲ್ಲ. ಕೊಡಬೇಕನ್ನೋದು ಇರಬಹುದು, ಆದರೆ ಯಾವುದಕ್ಕಾಗಿ? ಇವತ್ತು ಬರಗಾಲ ಆಗಿದೆ. ನಮ್ಮ ಭಾಗದ ಜಲಾಶಯದೊಳಗೆ ಕಳೆದ 5-6 ವರ್ಷಗಳಿಂದ ಒಳನೀರಿನ ಹರಿವು ತುಂಬ ಕಡಿಮೆ ಆಗ್ತಾಯಿದೆ.
ಆಮೇಲೆ 4-6 TMC ಹೂಳನ್ನು ತುಂಬಿಕೊಂಡಿರ್ತಕ್ಕಂಥ ವ್ಯವಸ್ಥೆನೇ ಹೇಳಿದ್ರು ಅವರು. 51 TMC ಪೂರ್ಣ ಒಳಗೆ ಎಷ್ಟೆಷ್ಟು ಮೈನಸ್ ಆಗ್ತದೆ, ಎಷ್ಟೆಷ್ಟು ಕಡಿಮೆ ಆಗ್ತದೆ, ಯಾವ ಯಾವ ಹಂತದೊಳಗೆ ಎಷ್ಟೆಷ್ಟು ನೀರನ್ನು ಸಂಗ್ರಹಣೆ ಮಾಡ್ಕೊಳ್ಬೇಕು. ಬರೀ ಕುಡಿಯೋದಕ್ಕಾಗಿ ಅಷ್ಟೇ ಅಲ್ಲ, ಇವತ್ತು ಇಡೀ ಹುಕ್ಕೇರಿ ನಗರ ಅಷ್ಟೇ ಅಲ್ಲ, ಸಂಕೇಶ್ವರ ನಗರ ಅಷ್ಟೇ ಅಲ್ಲ, ಬಹುಪಾಲು ಹಳ್ಳಿಗಳಿಗೆ ಕುಡಿಯುವ ಮೂಲ ಆಧಾರ ಜೀವನಾಡಿ ನಮ್ಮ ಜಲಾಶಯ. ಬೆಳಗಾವಿ ಭಾಗಕ್ಕೆ ನೀರನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ, ಜಮಖಂಡಿಯ ಪೂರ್ಣ ಬಾಗಲಕೋಟೆ ಭಾಗಕ್ಕೆ ಕುಡಿತಕ್ಕಂಥ ವ್ಯವಸ್ಥೆ, ಇಂಡಸ್ಟ್ರಿಯಲ್ಗೆ ವ್ಯವಸ್ಥೆ, ವಿಜಾಪುರ ಬಹುಭಾಗಕ್ಕೆ ಕುಡಿತಕ್ಕಂಥ ವ್ಯವಸ್ಥೆ, ಇನ್ನೂ ಎಷ್ಟೋ ಕೆಲಸಕ್ಕೆ ಇದೇ ನಮಗೆಲ್ಲ ಮೂಲಾಧಾರ. ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕನ್ನುವಂತಹ ತೀರ್ಮಾನವನ್ನು ಯಾವುದೋ ಸರ್ಕಾರ ತೊಗೊಂಡ್ರೆ ಅಪ್ರಿಷಿಯೇಟ್ ಮಾಡ್ಬೋದು. ಆದರೆ ನಮ್ಮ ನೀರನ್ನು ನಮಗೇ ಇಲ್ಲದೇ ಇದ್ದಾಗ ಬೇರೆಯವ್ರು ಕೊಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಜನಪ್ರತಿನಿಧಿಗಳು ನಿನ್ನೆ ಕೂಡ ಶಾಸಕರು ಅದನ್ನು ಗಮನಕ್ಕೆ ತೊಗೊಂಡ ತಕ್ಷಣ ಭಾಳ ಚೆನ್ನಾಗಿ ನಮಗೆ ಸ್ಪಂದನೆ ಅನ್ನಿಸ್ತು. ನಾವು ಯಾಕಂತಂದರೆ ಯಾವ ವಿಷಯಕ್ಕೆ ಜನಪ್ರತಿನಿಧಿಗಳಾದವರು ಪ್ರತಿನಿಧಿಗಳಾಗಿ ಇಡೀ ಜನರಿಗೋಸ್ಕರ ಆ ಕೆಲಸಕ್ಕೆ ಕೈ ಹಾಕ್ತಾರೋ ಅಂಥವ್ರಿಗೆ ಬೆಂಬಲ ಇದ್ದೇ ಇರ್ತದೆ. ಅದು ಅವರ ಆದ್ಯ ಕರ್ತವ್ಯ. ಅದಕ್ಕೆ ಜೋಶಿ ಅವರು ಹೇಳಿದ ಮಾತನ್ನೇ ಮುಂದುವರೆದು ಹೇಳಬೇಕಾದ್ರೆ, ಒಬ್ಬ ಅಧಿಕಾರಿ, ಜಿಲ್ಲಾಧಿಕಾರಿ ತನ್ನ ಜಿಲ್ಲೆಗಳಿಗೆ ಆಗ್ತಕ್ಕಂಥ ನೋವುಗಳಿಗೆ ಸ್ಪಂದನೆ ಕೊಡಬೇಕು ಹೊರತು ಇನ್ನಷ್ಟು ನೋವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬಾರ್ದು. ಮೇಲೆ ಆಶ್ರಯವಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಮ್ಮನ್ನು ಸಲ್ಲಿಸಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ರೈತ ಬಂದವರೇ ಹಾಗೂ ಶಶಿಕಾಂತ್ ನಾಯ್ಕ ಅವರೇ, ಜೋಶಿ ಅವರೇ, ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ನಾನು ಈಗಷ್ಟೇ ಒಂದು 2 ವರ್ಷ ಆಯಿತು ಈ ಭಾಗದಲ್ಲಿ ಬಂದು. ಇದಕ್ಕಿಂತ ಮೊದಲು 17 ವರ್ಷ ಮಂಗಳೂರಿನಲ್ಲಿ ನಾನು ಸೇವಾ ಚಟುವಟಿಕೆಯನ್ನು ಮಾಡ್ಕೊಂಡಿದ್ದೆವು. ಮೊನ್ನೆ ರೈತರಿಗೊಂದು ಕಾರ್ಯಕ್ರಮ ಮಾಡ್ತಾ ಇರುವಾಗ ಈ ವಿಚಾರಗಳು ನನ್ನ ಕಿವಿಗೂ ಬಿದ್ದಿತ್ತಿದ್ದು. ಆದರೆ ಅದಕ್ಕೆ ಸರಿಯಾದ ವ್ಯಕ್ತಿ ಯಾರಂದರೆ ಶಶಿಕಾಂತ್ ನಾಯ್ಕರು. ಅವ್ರು ಮೊನ್ನೆ ಬಂದು ಕೂತ್ಕೊಂಡಾಗ ನಾನು ತಕ್ಷಣ ಕೇಳಿದೆ, ಇಲ್ಲ ಹೀಗೊಂದು ನಡೀತಾ ಇದೆಯಲ್ಲ, ಇಲ್ಲ ನಾವು ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅಂತ ಹೇಳಿ. ಅದೇ ತಕ್ಷಣ ಅದಕ್ಕೆ ಮುನ್ನುಗ್ಗಿ ಅದಕ್ಕೆ ವಿಳಂಬ ಮಾಡಬೇಡಿ, ಅದು ಐಡಿಯಾ ಕ್ಯಾಚ್ ಆಗ್ತದೆ ಮಾಡಿ ಅಂತ ಹೇಳಿ. ಹೀಗಾಗಿ ಇವತ್ತು ನಾವು ನೀವೆಲ್ಲರೂ ಸೇರಿದ್ದೀವಿ. ಈಗಾಗಲೇ ವಿವರವಾಗಿ ನಾಯ್ಕ ಅವರು, ಜೋಶಿ ಅವರು, ಪೂಜ್ಯರು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋ ಅಗತ್ಯ ಇಲ್ಲ. ಆದರೆ 1-2 ವಿಷಯಗಳನ್ನ ತಮ್ಮ ಗಮನಕ್ಕೆ ತರ್ತೀನಿ. ಈ ರೀತಿ ಹೋರಾಟಗಳನ್ನು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಬಾರಿ ಏನಲ್ಲ ಇದು ಪ್ರತಿಯೊಂದು ಕೂಡ ಹೋರಾಟ ಮಾಡುವಂಥ ಸ್ಥಿತಿ ಇವತ್ತಿನ ದಿನಮಾನಗಳಲ್ಲಿ ನಿರ್ಮಾಣ ಆಗಿದೆ. ಏನೇ ಮಾಡಿದ್ರೆ ಹೋರಾಟ ಮಾಡಬೇಕು. ಆದರೆ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಮಾತ್ರ ಸಾಕಷ್ಟು ಗೊಂದಲಗಳಿದೆ. ಹೋರಾಟ ಯಾವ ರೀತಿ ಮಾಡಬೇಕು? ನಾನು ಒಂದು ಘಟನೆಯನ್ನು ಹೇಳ್ತೀನಿ. ಮಂಗಳೂರಲ್ಲಿ ನಾನು ಕೂಡ ಒಂದು ಹೋರಾಟ ಮಾಡಿದ್ದೀನಿ. ಬಟ್ ಹೋರಾಟ ಮಾಡಿದವ ನಾನು ಅಂತ ಯಾರಿಗೂ ಗೊತ್ತಿಲ್ಲ. ಅದರ ವಿಶೇಷತೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು. ಇಡೀ ಮಂಗಳೂರು ಹಿಂದೆ ಹೋರಾಟ ಮಾಡ್ತಿತ್ತು 2 ವಿಷಯಕ್ಕೆ. ಮಂಗಳೂರು ನಗರ ಕಳೆದೊಂದು 7-8 ವರ್ಷಗಳಿಂದ ಹೋರಾಟ ಮಾಡ್ತಿದ್ರು. ಒಂದು ದಿವಸ ಬಂದು ಒಬ್ಬರು ನನ್ನ ಕೇಳಿದರು, ಅಲ್ಲ ಇದನ್ನು ಹೋರಾಟ ಮಾಡ್ತಾ ಇದ್ದೀವಿ, ನಮಗೇನು ಫಲ ಸಿಗ್ತಾ ಇಲ್ಲ, ನಾವು 1000 ಜನ ಸೇರಿ ಮಾಡ್ತಾ ಇದ್ದೀವಿ, ನೀವೇನು ಹೇಳ್ತೀರಿ? ನಾನು ಹೇಳಿದೆ, ನಿಮ್ಮ ಹೋರಾಟದ ರೀತಿಯೇ ತಪ್ಪಾಗಿದೆ. ಯಾಕೆಂತಂದರೆ ನಿಮ್ಮ ಹೋರಾಟ ಯಾವ ದಿಸೆಯಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಹೋರಾಟ? ಅಲ್ಲಿ 2 ಹೋರಾಟಗಳು ಮಂಗಳೂರಲ್ಲಿ ನಾನು ಸ್ವಲ್ಪ ಅದಕ್ಕೆ ಹೇಳಿ ಮಾಡಿಸಿದ್ದೆ. ಒಂದು, ಮಂಗಳೂರಲ್ಲಿ ಒಂದು ಟೋಲ್ ಗೇಟ್ ಅಂದರೆ ಏನು ಹೇಳ್ತೀರಿ ನೀವು, ಟೋಲ್ ನಾಕ, ಟೋಲ್ ಕೊಡ್ತಿದ್ರು. ಜನ ಏನು ಹೇಳ್ತಿದ್ರು ಅಂದರೆ, ಇಲ್ಲ ನಾವು 2 ಟೋಲ್ ಕೊಡಬೇಕು, 11 ಟೋಲು ಸುರತ್ಕಲ್ ಕೊಡಬೇಕು, ಇನ್ನೊಂದು ಟೋಲ್ ಮುಂದೆ ಅಲ್ಲಿ ಹೆಜ್ಮಾಡಿ ಅಂತ ಇದೆ, ಅಲ್ಲೇ 11-12 ಕಿಲೋಮೀಟ್ರ್ ನಾವು 2 ಟೋಲ್ ಕೊಡಬೇಕಾಗಿದೆ. ಅವ್ರು ಏನು ಮಾಡಿದ್ರು ಅಂದರೆ ಮಂಗಳೂರವ್ರಿಗೆ ಮಾತ್ರ ಬಿಟ್ಬಿಟ್ರು. ಮಂಗಳೂರು ನಗರದವ್ರಿಗೆ ಬಿಟ್ಬಿಡೋದು, K19 ಗಾಡಿ ಬರ್ತಂದ್ರೆ ಬಿಟ್ಬಿಡೋದು. ಅಲ್ಲಿ ಇವ್ರು ಹೋರಾಟಗಳನ್ನ ನಿಂತೋದು. ಆದರೂ ಮುಂದೊಬ್ಬ ಬಂದ ಮತ್ತೆ ಶುರು ಮಾಡಿದ್ರೆ ಹೀಗೆಲ್ಲ ಆಗ್ತಿತ್ತು. ಕಳೆದ 7-8 ವರ್ಷ ನಿರಂತರವಾಗಿ ನಡೀತಿತ್ತು. 1ನೇ ಹೋರಾಟ ಅವ್ರು ಮಾಡ್ತಿದ್ರು, ಯಶಸ್ವಿ ಆಗ್ತಿರ್ಲಿಲ್ಲ. 2ನೇ ಹೋರಾಟ ಅದಾನಿ ಏರ್ಪೋರ್ಟ್ ಅಂತೇಳಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ತೆಗೆದು ಅದಾನಿ ಏರ್ಪೋರ್ಟ್ ಅಂತ ಮಾಡಿದ್ರು. ಅದ್ರಗೋಸ್ಕರ ಇಡೀ ಮಂಗಳೂರೆಲ್ಲ ಸ್ಟ್ರೈಕ್ ಮಾಡಿದ್ರು, ಅದೇನು ಹೆಸರು ಹೋಗಲಿಲ್ಲ. ಇವೆರಡೂ ವಿಷಯಗಳನ್ನ ನನ್ನ ಮುಂದೆ ನಾನು ಸ್ವಲ್ಪ ಮಂಗಳೂರಲ್ಲಿ ಕೆಲಸ ಮಾಡಿರೋದ್ರಿಂದ ಒಂದು 10,000 ಜನ ಕಾರ್ಯಕರ್ತರು ಸ್ವಚ್ಛ ಮಂಗಳೂರು ಅಂತ ಒಂದು ಕಾರ್ಯಕ್ರಮ ಮಾಡಿದ್ದು ನಾವು. ಅಲ್ಲಿ ಸ್ವಚ್ಛ ಮಾಡೋಕ್ಕೆ ಪ್ರತಿ ವಾರ 10,000 ಜನ ಬರ್ತಿದ್ರು. ಈಗ ಜನ ಬಂದು ಭಾಳಷ್ಟು ಸಮಸ್ಯೆಗಳನ್ನ, ಈ ಸಾಮಾಜಿಕ ಸಮಸ್ಯೆಗಳನ್ನ ಮಾತ್ರ ಹೇಳ್ಕೊಳ್ತಿದ್ರು. ಅವ್ರು ಏನು ಹೇಳ್ತಿದ್ರು ಅಂದರೆ, ನೀವೇನಾದರೂ ಹೋರಾಟ ಮಾಡಿದರೆ ಸಕ್ಸಸ್ ಆಗ್ತಿತ್ತು. ನಾನು ಹೇಳಿದೆ, ನಾವು ಈ ಆಂದೋಲನ ಮಾಡೋರಲ್ಲ, ಅದ್ರ ಬುದ್ಧಿವಂತಿಕೆಯಿಂದ ಇದನ್ನು ಮಾಡ್ಬೋದು. ಏನು ಮಾಡ್ಬೋದು? ಟೋಲ್ ಗೇಟ್ ನಾವು ಮಾಡಿದ್ದನ್ನು ಹೇಳ್ತೀನಿ, ಅದಾನಿ ಏರ್ಪೋರ್ಟ್ದು ಹೇಳ್ತೀನಿ. ಮೊದಲು ಇದು ತಿಳ್ಕೊಳ್ಬೇಕು, ಈ ಟೋಲ್ ಗೇಟ್ ಅಂದರೆ ಏನು, ಟೋಲ್ ಯಾಕೆ ಕಲೆಕ್ಷನ್ ಮಾಡ್ತಾರೋ, ಯಾರು ಕಲೆಕ್ಷನ್ ಮಾಡೋದಾರು, ಇದು ಎಷ್ಟು ವರ್ಷ ಇರ್ತೈತಿ, ಎಷ್ಟು ರಸ್ತೆ ಅಗಲೀಕರಣ ಮಾಡಿದಾರೋ, ಅದಕ್ಕೆ ರೊಕ್ಕ ಎಷ್ಟು ಹಾಕಿದಾರೋ, ನಮ್ಮ ಕಡೆಯಿಂದ ಎಷ್ಟು ವಸೂಲಿ ಮಾಡೋರು, ಇದರ ನಿಯಮಾವಳಿಗಳು ಏನು, ಇದನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀವಿ. 1ನೇದು. ಮತ್ತು ಇದನ್ನು ಮುಂದೆ ಯಾವ ರೀತಿ ನಾವು ಕಾನೂನಿನ ಮೂಲಕ ಹೋರಾಟವನ್ನು ಮಾಡಬೇಕು. ಮಾನ್ಯ ತಹಶೀಲ್ದಾರ್ ಅವರು ಗಮನಿಸಿದ್ದಾರೆ. 2 ನಿಮಿಷ ಮುಗಿಸಬೇಕು. ಒಂದು ಹೋರಾಟ. 2ನೇದು, ನಾವು ಅದಾನಿ ಏರ್ಪೋರ್ಟ್ ಅಂತ ಏನು ಹೇಳಿದೆ, ಅಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಏನು ಮಾಡಿದ್ವಿ ಅಂದರೆ, ಈಗ ಒಂದು ಸರ್ಕಾರ ಒಂದು ಒಳ್ಳೆ ನಮ್ಮ ಕಡೆ ಅಸ್ತ್ರ ಕೊಟ್ಟದಂದರೆ
RTI. RTI ಮೂಲಕ ನೀವು ಏನನ್ನು ಬೇಕಾದ್ರೂ ಸರ್ಕಾರಿ ಪ್ರಶ್ನೆಗಳನ್ನ ಕೇಳ್ಬೋದು. ಮಾಹಿತಿ ಹಕ್ಕು, ಮಾಹಿತಿ ನಿಮ್ಗೆಲ್ಲ ಮಾಹಿತಿನೂ ಅವ್ರು ಕೊಡ್ತಾರೆ. ಇವರು ಹೋರಾಟ ಮಾಡ್ತಿದ್ರು, ಅದಾನಿ ಏರ್ಪೋರ್ಟ್ ತೆಗಿರಿ, ಅದಾನಿ ಏರ್ಪೋರ್ಟ್ ಮಾರಾಟ ಮಾಡಿದ್ರು, ಇತ್ಯಾದಿ ಎಲ್ಲ ಮಾಡ್ತಿದ್ರು. ನಾ ಅದ್ರೊಳಗೆ ಇರೋರಿಗೆ ಒಬ್ರಿಗೆ ಹೇಳಿದೆ, ನೀವು ಒಂದು ಕೆಲಸ ಮಾಡಿರಿ, ಮೊದಲಿಗೆ ಇವ್ರ ಕಾಂಟ್ರಾಕ್ಟ್ ಏನೇನು ಇವ್ರು ಒಪ್ಪಂದ ಮಾಡ್ಕೊಂಡಿದ್ದಾರೋ ಅದನ್ನು ಪ್ರತಿ ತರಿಸ್ರಿ. ಅದಕ್ಕೆ ಅವ್ರು ಎಲ್ಲಿಂದ ತರಿಸೋದ್ರಿ? ಅರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹಾಕ್ರಿ, ನಮ್ಮ ಇಲ್ಲೇ ಕೊಡ್ರಿ. ಅವ ಹೇಳ್ತಾ ಏನು ಮಾಡಬೇಕು ಅಂತ. ಇಲ್ಲಿ ಹಾಕಿದ ತಕ್ಷಣ ಹೇಳಿದ ನಮಗೆ ಬರೋದಿಲ್ಲ, ನೀವು ಡೆಲ್ಲಿಗೆ ಬರ್ರಿ. ನಾವು ಡೆಲ್ಲಿಗೆ ಹಾಕಿದ್ದು. ಡೆಲ್ಲಿಗೆ ಹಾಕಿದಾಗ ಅಲ್ಲಿಂದ ಫೋನ್ ಮಾಡಿದ್ರು, ಇಲ್ರಿ ಮತ್ತು ಅದು ನಿಮಗೆ ಆನ್ಲೈನಲ್ಲಿ ಬೇಕೋ ಮತ್ತು ಪ್ರಿಂಟ್ ಬೇಕೋ ಅದನ್ನು ನೀವು ಡಿಸೈಡ್ ಮಾಡಿರಿ ಏನು ಮಾಡ್ತೀರಿ. ಇಲ್ರಿ 380 ಪುಟ ಐತಿ, 380 ಇರಲಿ 3080 ಇರಲಿ, ನೀವು ಕಳಿಸ್ರಿ. ಕೊನೆಗೆ ಅವರನ್ನು ಕಳಿಸಿದ್ರು. 380 ಪುಟದ್ದು ಏನದ ಮಾಹಿತಿ ಅವ್ರ ಒಪ್ಪಂದ ಭಾರತ ಸರ್ಕಾರ ಮತ್ತು ಅದಾನಿ ಏರ್ಪೋರ್ಟ್. ಆದರೂ ನಾವು ಹುಡುಕ್ತಾ ಹೋಗಿ ಬ್ರ್ಯಾಂಡಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅಂತ ಒಂದು ಕಾಲಮ್, ಅಂದರೆ ಏನ ಜಾಹೀರಾತು ಹೆಂಗೆ ಹಾಕಬೇಕು, ಹೆಸರು ಹೆಂಗೆ ಹಾಕಬೇಕು ಎಲ್ಲ ಅವ್ರು ಒಪ್ಪಂದ ಮಾಡಿರ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಅವ್ರು ಬರೀತಾರೋ, ಎಲ್ಲಿಯೂ ಕೂಡ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಹೆಸರನ್ನು ಬಿಟ್ಟು ಬೇರೆ ಹೆಸರು ಬರಿಬಾರ್ದು ಅಂತ ಬರೀತಾರೋ. ಆ ಪಾಯಿಂಟನ್ನು ಹಿಡ್ಕೊಂಡು ನಾವೇನು ಮಾಡಿದ್ವಿ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕಿದ್ವಿ. ಏನು ಅಂತಂದರೆ ಇವರು ವೈಲೇಷನ್ ಮಾಡಿದಾರು, ಇವರೆಲ್ಲ ನಿಯಮಗಳನ್ನ ಮೀರಿದಾರು, ಹೀಗಾಗಿ ಇವ್ರಿಗೆ ನೀವು ನೋಟಿಸ್ ಕೊಡ್ರಿ ಅಂತ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬರೆದು ಅವ್ರು ತಕ್ಷಣ ಅವ್ರಿಗೆ ಬರೆದ್ರು, ನೀವು ಹೀಗೆ ವೈಲೇಷನ್ ಮಾಡಿದ್ದೀರಿ ಮತ್ತು ನಿಮಗೆ ಕಾಂಪೆನ್ಸೇಷನ್ ಸಹಿತವಾಗಿ ನಾವು ಕೇಸ್ ಹಾಕ್ತಾ ಇದ್ದೀವಿ, ಕಾಂಪೆನ್ಸೇಷನ್ ಕೊಡಬೇಕು, ಅದಕ್ಕೆ ಅಂದರೆ ರಿಫಂಡ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಅವ್ರಿಗೆ ಅಷ್ಟು ಪ್ರಚಾರ ಸಿಕ್ಕಿರ್ತೈತಿ. ಇದೆಲ್ಲ ಆಗುವಾಗ ಇದೆಲ್ಲ ಪೇಪರಲ್ಲಿ ಬಹಳಷ್ಟು ಪೇಪರಲ್ಲಿ ಬಂತು. ತಕ್ಷಣ ಏನು ಮಾಡಿದ್ರು, ಒಂದು ದಿವಸ ಹೋರಾಟನೂ ಇಲ್ಲ, ಏನೂ ಇಲ್ಲ. ಇವತ್ತು ಎಲ್ಲ ಬೋರ್ಡ್ಗಳನ್ನು ಚೇಂಜ್ ಮಾಡಿದರು. ಸುಮಾರು 5,000 ಕಡೆ ಬೋರ್ಡು, ಒಂದೇ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ 5,000 ಕಡೆ ಬೋರ್ಡ್ ಅವರು. ಇವತ್ತು ಒಂದೇ ಒಂದು ಕಡೆಗೂ ಅದಾನಿ ಏರ್ಪೋರ್ಟ್ ಅಂತ ಬೋರ್ಡ್ ಇದೆ, ಎಲ್ಲ ಚೇಂಜ್ ಮಾಡಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದೇ ಹೋರಾಟ 10,000 ಮಂದಿ ಮಾಡಿದ್ರು, ಆಗಿರಲಿಲ್ಲ. ಅಂದರೆ ಕಾನೂನು ಇರುವಂಥ ಶಕ್ತಿ, ನಮಗೆ ಸರ್ಕಾರ ಕೊಟ್ಟಿರುವಂಥ ಹಕ್ಕುಗಳು ಅವನ್ನ ನಾವು ಬಳಕೆ ಮಾಡಬೇಕು. ಒಂದೇದು ಟೋಲ್ ಗೇಟದ್ದು. ಈಗ ನಾ ಇಲ್ಲಿ ಕೂಡ ನಿಮ್ಮಲ್ಲಿ ನೋಡ್ತಿದ್ದೇನೆ 10ರಿಗೆ ಟೋಲ್, ಅದು ಇಲ್ಲಿಗಲ್ ಟೋಲ್. ಆದರೆ ನೀವೆಲ್ಲರೂ ರೊಕ್ಕ ಕೊಟ್ಟು ಹೊಂಟಿದ್ರೆ ಯಾರೂ ಹೋರಾಟ ಮಾಡೋಣ. ಅವ್ರು ನಿಮಗೆ ಹಣ ಕೊಡ್ಬೇಕೀಗ. ಯಾಕೆ? ನಿಮ್ಗೆ ರಸ್ತೆ ಸರಿಯಿಲ್ಲಪ್ಪ, ನಿಮ್ಗೆ ಚಲೋ ರಸ್ತೆ ಆಗದ ನಾವು ನಿಮ್ಮನ್ನು ಡುಪ್ಲಿಕೇಟ್ ರೋಡಾಗ ಕಳ್ಸೋದು, ಅವ್ರು ನಿಮ್ಗೆ ರೊಕ್ಕ ಕೊಡ್ಬೇಕು. ಆದ್ರೆ ನೀವೇನು ಮಾಡಿದಿರಿ? ನಾವೇ ರೊಕ್ಕ ಕೊಟ್ಟು ಹೊಂಟಿದ್ದು. ಟೋಲ್ ಕಾನ್ಸೆಪ್ಟ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಒಂದಿಬ್ಬರು ರಾಜಕಾರಣಿಗಳಿಗೆ ಹೇಳಿ ಅದು ನೋಡ್ರಿ ಅಂತ, ಇಲ್ರಿ ಅದು ನಮಗೆ ಬರೋದಿಲ್ಲ ಅಂದ್ಬಿಟ್ರು. ಅಲ್ರಿ ನಮಗೆ ಬರೋದಿಲ್ಲ ಪ್ರಶ್ನೆನೇ ಇಲ್ಲ, ರಸ್ತೆ ನಮ್ಮದು. ನೀವು ವಾಹನ ತೊಗೊಳ್ಳುವಾಗ ಹಣ ಕೊಟ್ಟಿದ್ದೀರಿ ಇಲ್ಲೋ, ಟ್ಯಾಕ್ಸ್ ಕಟ್ಟಿದ್ದೀರಿ ಇಲ್ಲ, ಅಲ್ಲಿ ರೋಡ್ ಟ್ಯಾಕ್ಸ್ ಇದೆ ಅದರೊಳಗೆ. ಆಗಲಿ, ಸರ್ಕಾರ ಏನೋ ಒಂದು ನಿಯಮ ಮಾಡಿದೆ, ಇಷ್ಟು ಅಗಲೀಕರಣ ಮಾಡಿದರೆ ನಾವು ಟೋಲ್ ಹಾಕ್ತೀವಿ ಅಂತ, ಅದು ಇಲ್ಲಿಗಲ್ ಬಿಟ್ಬಿಡೋ. ಆದರೆ ರಸ್ತೆ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಾಗ ಇದು ಅವ್ರು ವೈಡ್ನಿಂಗ್ ಅಂತ ಹೇಳಿದ್ರು, ಇದು ವೈಡ್ನಿಂಗ್ ಅಲ್ಲ, ಇದು ಇಡೀ ರಸ್ತೆಯನ್ನು ತೆಗೆದು ಹೊಸದು ಮಾಡೋದು. ಕಾನ್ಸೆಪ್ಟ್ ಏನೈತಂದ್ರೆ ನಾನು DC ಅವ್ರ ಗಮನಕ್ಕೂ ಇದನ್ನು ತಂದಿದ್ದೀನಿ. ಸರ್ ಅದು ಇಲ್ಲಿಗಲ್ ಆಯ್ತು, 2 ವರ್ಷ ಆಯಿತು, ನಿಮ್ಮ ಹತ್ರ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ. ಅವರೊಂದು ನಂಗೆ ಗೆಜೆಟ್ ನೋಟಿಫಿಕೇಶನ್ ಕಳಿಸಿದ್ರು. ಏನಂತ? ಇಲ್ಲ ಹೀಗಿದೆ, ರಸ್ತೆ ಅಗಲೀಕರಣ ಆಗುವಾಗ 25% ಟೋಲನ್ನು ಕಲೆಕ್ಷನ್ ಮಾಡ್ಬೋದು ಅಂತ. ಅದಕ್ಕೆ ನಾನು ಹೇಳೋ ಅಲ್ಲಿ ಅಗಲೀಕರಣ ನಡೆಯಲಿಲ್ಲ, ಹೊಸ ರೋಡ್ ಮಾಡೋದಾರು. ಅಗಲೀಕರಣ ಅಂದರೆ 4 ರೋಡಿಗೆ ಇನ್ನೊಂದು ರೋಡ್ ಜೋಡಿಸೋದು ಅಗಲೀಕರಣ. ಇಲ್ಲಿ ಪೂರ್ತಿ 4 ತೆಗೆದಿದ್ದಾರು, ಹೊಸವು 6 ಮಾಡೋದಾರ ಲೈನ. ಹೀಗಾಗಿ ಅಂದರೆ ಇದು ಇಂಟರ್ಪ್ರಿಟೇಷನ್ ನೀವು ಹೆಂಗೆ ಮಾಡ್ತಾರೆ ಹೋಗ್ತಿದ್ದವು. ಇದು ಇಲ್ಲೀಗಲ್. ಎಷ್ಟು ವಸೂಲಿ ಆಗೈತೆ ಗೊತ್ತಿತ್ತು ನಿಮಗೆ? ಟೋಲ್ ಪ್ರತಿ ದಿವಸ ಇಲ್ಲಿ ಕನಿಷ್ಠ 30 ಲಕ್ಷ ರೂಪಾಯಿ ಟೋಲ್ ಕಲೆಕ್ಷನ್ ಆಗೈತೆ. ಎಷ್ಟು ದಿವಸದಿಂದ? ಕಳೆದ 2 ವರ್ಷಗಳಿಂದ. ಯಾರು ರೊಕ್ಕ? ನಮ್ಮದು ರೊಕ್ಕ. ಎಲ್ಲ ಇಲ್ಲೂ ನಡೆಯಿತು, ಅಲ್ಲಿ ನಡೆಯಿತು. ಆದರೆ ಅದನ್ನ ಯಾರು ಪ್ರಶ್ನೆ ಮಾಡೋರಿ. ಇಷ್ಟ ಟೋಲ್ ಯಾಕಂತ? ಟೋಲ್ ಕಾನ್ಸೆಪ್ಟ್ ಏನಂದ್ರೆ ಕಡಿಮೆ ಹಾಕೋದು ಬರಬೇಕು. ಇಲ್ಲಿ ಟೋಲ್ಗಳು ಏನಾಗೋದು ಅಂದರೆ ಹೆಚ್ಚು ಹಾಕೋದು ಬಂದಿರೋದು. ಈ ಮಂಗಳೂರದಾಗಿದ್ದು ಪ್ರಶ್ನೆ ಮಾಡಿದ್ಮೇಲೆ ಆಮೇಲೆ ಟೋಲ್ ಮಂಗಳೂರಲ್ಲಿ 11 ಕಿಲೋಮೀಟ್ರಿಗೆ ಇತ್ತು. ಟೋಲ್ ಕಾನ್ಸೆಪ್ಟ್ ಏನು ಹೇಳ್ತಿದೆ, ಅಲ್ಲೂ ಕೂಡ ನಾವು RTI ಹಾಕಿಸಿದ್ವು. ಟೋಲ್ ಎಷ್ಟು ವರ್ಷ, ಎಷ್ಟು ಖರ್ಚು ಮಾಡಿದ್ದೀರಿ, ಇನ್ನೂ ಎಷ್ಟು ವರ್ಷ ಐತಿ, ಎಷ್ಟು ಕಿಲೋಮೀಟ್ರಿಗೆ ಒಂದು ಟೋಲ್ ಇರಬೇಕು, 60 ಕಿಲೋಮೀಟ್ರಿಗೆ ಒಂದು ಟೋಲ್ ಇರಬೇಕು ಅಂತ ಸರ್ಕಾರದ ನಿಯಮ. ಅಲ್ಲಿ ಮಂಗಳೂರಲ್ಲಿ 11 ಕಿಲೋಮೀಟ್ರಲ್ಲಿ ಆ ಒಂದು ನಿಯಮವನ್ನು ಹಿಡ್ಕೊಂಡು ಅದನ್ನು ತೆಗೆಸಿತು. ಏನೋ ತಾತ್ಪರ್ಯ ಇವತ್ತು ತೆಗೆದಿದ್ದಾರೆ. ಸೂರತ್ ಕಲ್ ಟೋಲನ್ನು ಸಂಪೂರ್ಣ ತೆಗೆದಾಕಿದ್ದಾರೆ. ಇದು ಕೇವಲ ಪತ್ರ ವ್ಯವಹಾರ ಮೂಲಕ. ಇದು ನಮ್ಮ ಜೋಶಿ ವಕೀಲರಂತವ್ರು ಮಾಡಬೇಕು. ಇದು ಬೇಕು, ಈ ಹೋರಾಟವೂ ಬೇಕು. ಈಗೇನು ಅವ್ರು ಹೇಳಿದರು 1 ಕಿಲೋಮೀಟ್ರ್ ನೀವು ಪೈಪ್ ತೆಗೆದ್ರಿ ತಿಳ್ಕೊಡ್ರಿ, ಯಾವ ನೀರು ಹೋಯ್ತು, ಅದು ಇರಲಿ. ಜೊತೆಗೆ ಕಾನೂನಿನಲ್ಲಿ ಏನು ಅವಕಾಶಗಳಿದೆ ಅದನ್ನು ಬಳಕೆ ಮಾಡ್ಬೋದು. ಯಾಕಂದರೆ ಪೆನ್ ಅನ್ನೋದು ಭಾಳ ಮುಖ್ಯ. ಸೊ ಅದು ವಕೀಲರ ಹತ್ರ ಇದೆ. ಈ ಹೋರಾಟ ಮಾಡುವಾಗ ಒಂದು ಕಾನೂನು, ಈ ರೀತಿ ಹೋರಾಟ ಮಾಡುವ ಒಂದು ಸಣ್ಣ ವಿಂಗ್ ಬೇಕು. ಅವರು ಯಾವಾಗಲೂ ಒಂದು ಪ್ರಯತ್ನ ಮಾಡ್ತಾನೇ ಇರಬೇಕು, ಹಾಕ್ತಾನೇ ಇರಬೇಕು. ಹೀಗಾಗಿ ಈ ಕಾನೂನು ಈಗೇನು ನೀವು ಮಾಡ್ತಾಯಿದ್ದೀರಿ, ನಮ್ಮ ಹಿಡಕಲ್ ಡ್ಯಾಮ್ ನೀರು, ಈಗ ಅವರೆಲ್ಲ ಮಾತಾಡಿದ್ರೆ ನಾನೇನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ದುರಾದೃಷ್ಟದ ಭಾಗದಲ್ಲಿ ನಾವಿದ್ದೀವಿ. ಹಿಡಕಲ್ ಡ್ಯಾಮ್ ನಮ್ಮ ತಾಲೂಕಲ್ಲಿದ್ದರೂ ಕೂಡ ನಮ್ಮಲ್ಲಿ ನೀರಿಲ್ಲ.
ನಮ್ಮಲ್ಲಿ ನೀರಿಲ್ಲ. ನಮಗೊಂದು 40-50 ಹಳ್ಳಿಗಳಿಗೆ ನೀರಿಲ್ಲ. ನೀವು ಹುಕ್ಕೇರಿ ಅವರು ಸ್ವಲ್ಪ ಮುಂದಿನವರು, ನಿಮ್ಗೆ ಅನುಕೂಲ ಆಗೈತಿ. ಇಲ್ಲೇ ಸುಲ್ತಾನ್ಪುರ ಎಲ್ಲ ಕಡೆ ನೀರು ಬಂದವು. ನಮ್ಮ ಭಾಗಕ್ಕೆ ನಮ್ಮ ನಿಡಸೋಶಿಗೆಲ್ಲ ನೀರಿಲ್ಲ. ನಿಡಸೋಶಿ, ಬೋರ್ಗಲ್ಲು, ಕೇಸ್ತಿ, ಕರ್ಜಗ, ಅಮ್ಮನಿಗೆ, ಹಂದಿಗೂಡು ಅಂತ ಊರೋಗಿ ನೋಡ್ರಿ ನೀವು ಹೇಗಿದೆ ಅದು. ಅಷ್ಟು ಡ್ರೈ ಅವ್ರಿಗೆ. ನಮ್ಗೆ ಕುಡಿಯೋ ನೀರು ಸಿಕ್ಕದ್ದು ಭಯಂಕರ. ಅವ್ರಿಗೆ ಏನೋ ಒಂದು ಸ್ವರ್ಗ ಸಿಕ್ಕಂಗಾಗಿತ್ತು ನಮಗೆಲ್ಲ. ಅದೊಂದು ಪೈಪ್ಲೈನ್ ಮಾಡಿ ನೀರು ತಂದ. ಆದ್ದರಿಂದ ನಮಗೆ ನೀರಿಲ್ಲ. ಯಾವ ತಾಲೂಕಿನಲ್ಲಿ ಡ್ಯಾಮ್ ಐತೋ ಅವ್ರಿಗೆ ನಮಗೆ ನೀರಿಲ್ಲ. ನಮಗೊಂದು 40-50 ಹಳ್ಳಿಗೆ ನೀರಿಲ್ಲ. ಅದೇ ನಾನು ಈ ಜಮಖಂಡಿ ಮುದೋಳ ಕಡೆ ಹೋಗ್ತಾ ಇರ್ತೀನಿ. ಅಲ್ಲೆಲ್ಲ ನಾನು ಅಷ್ಟು ಸಮೃದ್ಧಿ ನೋಡ್ತೀನಿ. ಯಾವುದು ಕಾರಣ? ನಮ್ಮ ಹಿಡಕಲ್ ಡ್ಯಾಮ್. ಅಲ್ಲಿ ಅಷ್ಟು ರೈತರು ಖುಷಿಯಾಗಿದ್ದಾರೆ. ಎಲ್ಲವೂ ಗ್ರೀನಲ್ಲಿ. ನಮ್ಮಲ್ಲೇ ಇಲ್ಲೇ ಪಕ್ಕದಲ್ಲಿದ್ದೀವಿ, ಒಂದು 15-20 ಕಿಲೋಮೀಟ್ರಲ್ಲಿ ನಮಗೆ ನೀರಿಲ್ಲ. ಕಾರಣ ಏನು? ಆ ಕಡೆ ತರಕ್ಕೆ ಬರ್ತೈತಿ. ಮಂಗಳೂರಲ್ಲಿ ನೇತ್ರಾವತಿ ನದಿಯನ್ನು ಎಲ್ಲಿ ತನಕ ತೊಗೊಂಡೋಗಿದ್ದಾರೆ ಗೊತ್ತೈತೇನು? ಬೆಂಗಳೂರಿಗೆ ತೊಗೊಂಡೋಗಿದ್ದಾರೆ. ಮಂಗಳೂರಲ್ಲಿ ಭಾಳಷ್ಟು ಹೋರಾಟ ಐತಿ. 20 ಅಡಿ ಪೈಪ್ ಹಾಕಿದ್ದಾರೆ ಅವರು. ಸೊ ಅಲ್ಲಿಂದ ನೇತ್ರಾವತಿಯಿಂದ ಬೆಂಗಳೂರಿಗೆ ತೊಗೊಂಡು ಹೋಗ್ಬೋದು. 300 ಕಿಲೋಮೀಟ್ರ್ ನೀರು ತೊಗೊಂಡು ಹೋಗ್ಬೋದು ಅಂತ. ನಮಗೊಂದು 30 ಕಿಲೋಮೀಟ್ರ್ ನೀರು ತರೋಕ್ಕಾಗೋದಿಲ್ಲ ಅಲ್ಲಿ. ಅದು ಕಡೆನ ಸಹ್ಯಾದ್ರಿ ಬೆಟ್ಟಗಳನ್ನ ಏರ್ಸ್ಕೊಂಡು ಹೋಗಿದ್ದಾರೆ ಅವರು. ಸಹ್ಯಾದ್ರಿ ಬೆಟ್ಟ 1 ಲಕ್ಷ ಕೋಟಿ ರೂಪಾಯಿದ ಯೋಜನೆ. ಇಲ್ಲಿ ಅಂತ ನಮ್ಮದು ಒಂದು 100-200-300 ಕೋಟಿ ರೂಪಾಯಿದ ಯೋಜನೆ ಮಾಡಿದರೆ 60 ಹಳ್ಳಿಗಳಿಗೆ ನೀರು ಹಾಕ್ತೀವಿ. ಇರಲಿ, ಅದು ಭಾಗ. ಈಗ ನೀರು ಇಂಡಸ್ಟ್ರಿಗಳಿಗೆ ವಿರೋಧ ಏನಿಲ್ಲ. ಅದು ನಮ್ಮ ವಿನಂತಿ ಇರೋದು, ಎಲ್ಲ ರೈತರ ವಿನಂತಿ ಇರೋದು ಏನು, ನೀವು ಅಲ್ಲೇ ವ್ಯವಸ್ಥೆ ಮಾಡ್ಕೊಡ್ರಿ. ಆಲ್ಟರ್ನೇಟಿವ್ಸ್ ನೋಡಿರಿ. 30 ಕಿಲೋಮೀಟ್ರ್ದಾಗ ನಿಮ್ಮ ನವಿಲ್ ತೀರ್ತೈತಿ, ಅಲ್ಲೇ ಇನ್ನೂ ನೀರು ಹೆಚ್ಚು ಮಾಡ್ಕೊಳಕ್ಕೆ ನೋಡ್ರಿ. ಹೊರತು ನಮ್ಮ ಡ್ಯಾಮನ್ನು ನಮಗೆ ಬಿಡ್ರಿ. ಯಾಕೆ ಮುಂದಿನ ನಮ್ಮ ನೀರಾವರಿ ಯೋಜನೆಗಳನ್ನ ಮಾಡ್ಕೊಳ್ಳಿಕ್ಕೆ, ನಮ್ಮ ಭಾಗದಲ್ಲಿ ಇಂಡಸ್ಟ್ರಿಗಳು ಬೇಕಾದರೆ ಅದಕ್ಕೆ ಮತ್ತೆ ಕೊಡಲಿಕ್ಕೆ, ಮತ್ತು ನಮ್ಮ ರೈತರಿಗೆ ಮುಂದೆ ತೊಂದರೆ ಆಗಬಾರ್ದು. ಮಳೆ ಕಡಿಮೆ ಆಯಿತು ಅಂತಂದ್ರೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೀವು ಅಲ್ಲೇ ವ್ಯವಸ್ಥೆ ಮಾಡಿಕೊಡ್ರಿ ಅನ್ನೋಂಥ ಒತ್ತಾಸೆ ಮಾಡಲಿಕ್ಕಾಗಿ ಈ ಸಭೆ. ಇದು ಒಂದೇ ದಿವಸಕ್ಕೆ ಮುಗಿಯೋದಿಲ್ಲ. ಅವ್ರು ಹೇಳಿದ್ರಲ್ಲ, ಇದೇನು ಒಂದೇ ದಿವಸಕ್ಕೆ ಇದು ಇವತ್ತು ಬಂದ್ ಮಾಡ್ತಾರೋ, ಹಾಗೇನಿಲ್ಲ. ಇದು ಆರಂಭ. ಇದೊಂದು ಮನವಿ ಮೂಲಕ ಆರಂಭ. ಇದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು, ತಿಳಿಸ್ಬೇಕು ಸರ್ಕಾರ. ಹೀಗೈತಿ ಅಂತ ನಾವು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂತಂದರೆ ಇದನ್ನು ಯಶಸ್ವಿ ಆಗೋದಿಲ್ಲ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ತಿಳಿಸುವಂಥ ಕೆಲಸ ಕಾರ್ಯಗಳು ನಿರಂತರವಾಗಿ ನಡಿಬೇಕು. ಇವತ್ತೊಂದು ಮಾಡಿದ್ವಿ, ಇನ್ನೊಂದು ತಿಂಗಳು ಬಿಟ್ಟು ಸೇರ್ತೀವಿ ಅಂದರೆ ಇದಾಗೋದಿಲ್ಲ. ನಿರಂತರವಾಗಿ ಕೆಲವು ಜನ ಆದರೂ ಇದಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಇದನ್ನು ಒಂದು ವ್ಯವಸ್ಥಿತವಾದ ಹೋರಾಟವನ್ನಾಗಿ ರೂಪಿಸಿ, ಮತ್ತು ಅವ್ರಿಗೂ ನೀರು ಸಿಗಬೇಕು. ಅಲ್ಲಿ ನವಿಲ್ ತೀರ್ತಿದೆ, ಅವ್ರು ಮಾಡ್ಕೊಳ್ಳಲಿಲ್ಲ. ಸೊ ಮುಂದಿನ ದಿನಮಾನಗಳಲ್ಲಿ ಹಿಡಕಲ್ ಡ್ಯಾಮ್ನಿಂದ ಮತ್ತಷ್ಟು ಉಪಯೋಗಗಳನ್ನ ನಮ್ಮ ತಾಲೂಕು, ವಿಶೇಷವಾಗಿ ಹುಕ್ಕೇರಿ ತಾಲೂಕು ಸುತ್ತಮುತ್ತ ಸಿಗಬೇಕು ಅನ್ನೋ ಆಶಯದಿಂದ ತಾವೆಲ್ಲ ಸೇರಿದಿರಿ. ಭಾಳ ಸಂತೋಷ. ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೇನೆ. ಖಂಡಿತವಾಗಿಯೂ ಸಮಾಜಕ್ಕಾಗಿ ನಾವು ಕೆಲಸ ಮಾಡುವಂಥವ್ರು. ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ ಅಂತ ಹೇಳಿ, ನಾವು ಶಶಿಕಾಂತ್ ನಾಯ್ಕರು ಏನು ಈ ಹೋರಾಟದ ನೇತೃತ್ವ ತೊಗೊಂಡಿದ್ದಾರೆ, ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿಯಲ್ಲಿ ಮುಂದಿನ ದಿನ ತಾವು ನಾವೆಲ್ಲರೂ ಕೂಡ ನಾವು 100% ಇದ್ರೋಗಿರಲಿಕ್ಕೆ ಆಗೋದಿಲ್ಲ. ಬಟ್ ಯಾವಾಗ ನಿಮಗೆ ನಾವು ಸಹಾಯ ಸಹಕಾರಗಳನ್ನು ಕೊಡಬೇಕು, ಅವಾಗ ಮತ್ತು ನಮ್ಮ ಶಕ್ತಿಗಳನ್ನ ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ಳಿ. ತಾವು ಕರೆದಲ್ಲೆಲ್ಲ ಬರ್ತೀವಿ. ಇದೊಂದು ಯಶಸ್ವಿಯಾಗಿ ಈ ಹೋರಾಟ ರೂಪುಗಳಲ್ಲಿ ಮತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಿ ಮುಂದಿನ ದಿನಮಾನಗಳಲ್ಲಿ ವ್ಯವಸ್ಥಿತ ನೀರಾವರಿ ನಮ್ಮ ಭಾಗಕ್ಕೆ ಸ್ವಲ್ಪ, ನಾವು ಆ ಕಡೆ ನಿಡ್ಸೋಶಿಯವರು 90 ನೀರಿಲ್ಲ. ಸೊ ಅದು ಕೂಡ ತಾವು ಕೈಗೆ ಎತ್ಕೊಳ್ಬೇಕು. ಅಲ್ಲಿ ಒಂದು 50-60 ಹಳ್ಳಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅದಕ್ಕೆ ಬೇಕಾದ ಸಹಕಾರಗಳನ್ನ ಬೇರೆ ವರ್ಲ್ಡ್ ಬ್ಯಾಂಕ್ ಅಂತ ತರಲಿಕ್ಕೆ ಬರುತ್ತೆ. ನಾವೆಲ್ಲ ಕರ್ನಾಟಕ ಸರ್ಕಾರ ಕಡೆಯಿಂದ ದುಡ್ಡು ತೊಗೋಬೇಕಾಗಿಲ್ಲ. ಬೇರೆ ಕಡೆಯಿಂದ ಬೇಕಾದಷ್ಟು ಹಣ ಕೇಂದ್ರ ಸರ್ಕಾರ ಹತ್ರ ಎಲ್ಲ ಇದೆ. ಆದರೆ ನೀವು ಯೋಜನೆನ ಅಷ್ಟು ಚೆನ್ನಾಗಿ ಅವ್ರಿಗೆ ತೋರಿಸ್ಬೇಕು. ನೀವು ಇಷ್ಟು ಹಳ್ಳಿಗಳಿಗೆ ನೀರಾವರಿ ಮಾಡಿದರೆ ಇಷ್ಟು ಟ್ಯಾಕ್ಸ್ ನಿಮಗೆ ಬರ್ತದೆ ಅಂತ. ರೈತನಿಗೆ ಕೊಟ್ಟಂಥ, ನೀರಾವರಿಗೆ ಕೊಟ್ಟಂಥ ಹಣ ಯಾವತ್ತೂ ವೇಸ್ಟ್ ಆಗಿಲ್ಲ. ಸರ್ಕಾರಕ್ಕೆ ಇನ್ಕಮ್ ಡಬಲ್ ಆಗಿ ಬಂದಿದೆ. ಅದು ಸರ್ಕಾರಕ್ಕೂ ಗೊತ್ತಿದೆ, ತಮಾಷೆ ಅಂದರೆ. ಆದರೆ ಅವ್ರ ಹತ್ರ ಇವತ್ತು ಹಣ ಇರೋದಿಲ್ಲ. ಆ ಹಣವನ್ನು ನಾವು ಬೇರೆ ರೂಪದಲ್ಲಿ ತರಲಿಕ್ಕೆ ಅವ್ರಿಗೆ ಹೇಳಬೇಕು. ಹಾಗೆ ಮುಂದಿನ ದಿನ ಅದು ಕೂಡ ಹೋರಾಟವನ್ನು ತಾವು ಎತ್ಕೊಳ್ಬೇಕು ಮತ್ತು ಈ ಹೋರಾಟ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳು ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್